ಸೌತ್ ಫೇಸಿಂಗ್ ಮನೆ ಅಂತಂದರೆ ಬ್ಯಾಡ್ ಅನ್ನೋದು ಪೂರ್ತಿ ಸುಳ್ಳು. ವಾಸ್ತು ಪ್ರಕಾರ ಯಾವ ಡೈರೆಕ್ಷನ್ ಕೂಡ ಬ್ಯಾಡ್ ಅಂತ ಇಲ್ಲ. ಪ್ಲ್ಯಾನಿಂಗ್ ತಪ್ಪಿದರೆ ಮಾತ್ರ ಪ್ರಾಬ್ಲಮ್. ಸೌತ್ ಫೇಸಿಂಗ್ ಮನೆ ಅಂದರೆ ಲಾಸ್, ಹೆಲ್ತ್ ಪ್ರಾಬ್ಲಮ್, ಪೀಸ್ ಇಲ್ಲ ಹೀಗೆಲ್ಲ ತುಂಬ ಜನ ಹೇಳ್ತಾರೆ. ಆದರೆ ಯಾವ ಸೈನ್ಸ್ ಹೇಳುತ್ತೆ ಅದು, ಅಥವಾ ಇದು ಆಫ್ ನಾಲೆಡ್ಜಿಂದ ಆಡಿರುವಂತಹ ಭಯನ? ನಮ್ಮಲ್ಲಿ ಒಂದು ಕಾಮನ್ ಸೆಂಟೆನ್ಸ್ ಇದೆ, ಸೌತ್ ಸೈಟ್ ಅಂತಂದರೆ ಅವಾಯ್ಡ್ ಮಾಡು ಅಂತಾರೆ. ಆದರೆ ಕ್ವಶನ್ ಏನು ಅಂತಂದರೆ, ಎಲ್ಲ ಸೌತ್ ಫೇಸಿಂಗ್ ಮನೆಗಳಲ್ಲೂ ದುಃಖ ಇರುತ್ತಾ, ಲಾಸ್ ಇರುತ್ತಾ, ಪ್ರಾಬ್ಲಮ್ ಇದೆಯಾ? ಖಂಡಿತ ಇಲ್ಲ. ಇಂದು ನಮ್ಮಲ್ಲಿರುವಂತಹ ಸತ್ಯ ಮತ್ತು ತಪ್ಪು ಆಲೋಚನೆಗಳ ಬಗ್ಗೆ ಕ್ಲಿಯರಾಗಿ ಮಾತಾಡೋಣ. ಸ್ನೇಹಿತರೆ, ನೀವೊಂದು ಪುಟ್ಟ ಪ್ರಶ್ನೆ, ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಯಾವ ಸೈಟ್ ಫೇಸಿಂಗ್ ನಿಮಗೆ ಆದ್ಯತೆ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನ ನಂಬಿರುವಂಥ ಸಾಮಾನ್ಯ ತಪ್ಪು ತಿಳುವಳಿಕೆಗಳು ಏನು ಅಂತಂದರೆ, ಸೌತ್ ಅಂದರೆ ಯಮ ಇರುವಂತಹ ಜಾಗ, ಮನಿ ಸ್ಟೇ ಆಗಲ್ಲ, ಹೆಲ್ತ್ ಇಶ್ಯೂಸ್ ಬರುತ್ತೆ, ಬಿಸ್ನೆಸ್ ಡೌನ್ ಆಗುತ್ತೆ. ಈ ಕೆಲವೊಂದು ತಪ್ಪು ಆಲೋಚನೆಗಳಿಂದ ಅನೇಕರ ಡ್ರೀಮ್ ಸೈಟು ರಿಜೆಕ್ಟ್ ಆಗಿದೆ. ಜೊತೆಗೆ ತುಂಬ ಸೈಟ್ಗಳು ಚೀಪ್ ಪ್ರೈಸ್ಗೆ ಸೇಲ್ ಆಗಿದೆ. ಆದರೆ ಸತ್ಯನೇ ಬೇರೆ. ಇಲ್ಲಿ ಸೌತ್ ಡೈರೆಕ್ಷನ್ ಬಗ್ಗೆ ವಾಸ್ತು ಏನು ಹೇಳುತ್ತೆ ಅಂತ ನಿಮ್ಗೆ ಗೊತ್ತಾ? ಸೌತ್ ಡೈರೆಕ್ಷನ್ ಅಂತಂದರೆ ಸ್ಟೆಬಿಲಿಟಿ, ಫೇಮ್, ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಆದರೆ ಅದರ ರೂಲರು ಯಮ ಅಲ್ಲ. ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಸೌತ್ ಫೇಸಿಂಗ್ ಮನೆಗೆ ಅಥಾರಿಟಿ ಕೊಡುತ್ತೆ, ಲೀಡರ್ಶಿಪ್ ಎನರ್ಜಿ ಕೊಡುತ್ತೆ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕೊಡುತ್ತೆ. ಅಂದರೆ ಇನ್ವೆಸ್ಟ್ಮೆಂಟು, ಪ್ರಾಪರ್ಟಿ ಹೋಲ್ಡಿಂಗು, ಬಿಸ್ನೆಸ್ ಕಂಟಿನ್ಯೂಟಿಗೆ ಸಹಾಯ ಆಗುತ್ತೆ. ಸೌತ್ ಫೇಸ್ ಮನೆ ನಮ್ಮಲ್ಲಿ ಸ್ಟ್ರಾಂಗ್ ಪರ್ಸನಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಈ ಮನೆಯವರು ಸಾಮಾನ್ಯವಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ, ಜೊತೆಗೆ ಕಾನ್ಫಿಡೆನ್ಸ್ ಪರ್ಸನ್ಸ್ ಆಗಿರ್ತಾರೆ. ನಮಗೆ ಪ್ರಾಬ್ಲಮ್ ಇರೋದು ಡೈರೆಕ್ಷನ್ನಲ್ಲಿ ಅಲ್ಲ, ರಾಂಗ್ ಯೂಸೇಜ್ನಲ್ಲಿ. ಈ ಸೌತ್ ಫೇಸಿಂಗ್ ಮನೆ ಬ್ಯಾಡ್ ಆಗೋದು ಯಾವ ಸಂದರ್ಭ ಅಂತಂದರೆ, ಸೌತ್ ಕಡೆ ನಾವು ಬಿಗ್ ಓಪನಿಂಗ್ಸ್ನ ಕೊಟ್ಟಾಗ, ಸೌತ್ ಎಂಟ್ರಿ ಲೋ ಲೆವೆಲ್ನಲ್ಲಿ ಇದ್ದಾಗ, ಸೌತ್ ಸೈಡ್ ಲೈಟ್ಗೋಸ್ಕರ ರೂಫನ್ನು ಓಪನ್ ಮಾಡಿದಾಗ, ಮನಿ ಫ್ಲೋ ಅನ್ಸ್ಟೇಬಲ್ ಆಗುತ್ತೆ, ರೆಸ್ಪೆಕ್ಟು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಕಿಚನ್ನ ಸೌತ್ ವೆಸ್ಟ್ ಇಟ್ಟಾಗ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಹ್ಯಾಂಗರ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಜಗಳಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಉಂಟಾಗುತ್ತೆ. ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ನಲ್ಲೇ ಇರಬೇಕು. ಅದೇನಾದ್ರು ತಪ್ಪಾಗಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಅಂತ ಬಂದರೆ ಓನರ್ ಅಥಾರಿಟಿ ತುಂಬ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಡಿಸಿಷನ್ ಪವರು ಕಡಿಮೆ ಆಗುತ್ತೆ. ಸೌತ್ ವೆಸ್ಟ್ ಕಾರ್ನರಲ್ಲಿ ಡೋರ್ ಇಟ್ಟರೆ ಖಂಡಿತ ತಪ್ಪು. ಎಕ್ಸಾಕ್ಟ್ ಸೆಂಟರ್ನಲ್ಲಿ ಸೌತ್ ಡೋರ್ ಕೊಟ್ಟಾಗೂ ಕೂಡ ಅದು ತಪ್ಪಾಗುತ್ತೆ. ಈ ತಪ್ಪುಗಳಿಂದ ಹಣ ಜಾಸ್ತಿ ಉಳಿಯಲ್ಲ, ಹೆಲ್ತ್ ಇಶ್ಯೂಸ್ ಉಂಟಾಗುತ್ತೆ, ಜೊತೆಗೆ ಸೌತ್ ಎನರ್ಜಿ ಲೂಸ್ ಆಗುತ್ತೆ ಅಂತ ಹೇಳ್ತಾರೆ. ಮನೆಯ ಬ್ಯಾಲೆನ್ಸ್ ಕೂಡ ಹೋಗುತ್ತೆ. ಇದನ್ನೇ ಜನ ಬ್ಯಾಡ್ ವಾಸ್ತು ಅಂತ ಹೇಳ್ತಾರೆ. ನೆಕ್ಸ್ಟ್, ಸೌತ್ ಫೇಸಿಂಗ್ ಮನೆ ಸೂಪರ್ ಅಂತ ಆಗೋದು ಯಾವಾಗ? ಸೌತ್ ಸೈಡು ಹೆವಿ ಡೋರ್ ಕೊಟ್ಟಾಗ, ಅಂದರೆ ಸ್ಟೋರು, ಸ್ಟೇಕೇಸು, ಮಾಸ್ಟರ್ ಬೆಡ್ರೂಮ್ ಅಂತ ಬಂದರೆ ತುಂಬ ಉತ್ತಮ. ಸೌತ್ ವಾಲು ಥಿಕ್ ಆ್ಯಂಡ್ ಪ್ರೊಟೆಕ್ಟೆಡ್ ಆದಾಗ, ಎಂಟ್ರಿ ಪ್ರಾಪರ್ಲಿ ಡಿಸೈನ್ಡ್ ಆಗಿರಬೇಕು. ಅಂದರೆ ಸೌತ್ ಈಸ್ಟ್ ಕಾರ್ನರಲ್ಲಿ, ಅಂದರೆ ಸೌತ್ ಸೈಡ್ ಬಂದಾಗ, ಈ ಕಿಚನ್ನು ಸೌತ್ ಈಸ್ಟ್ ಅಥವಾ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕೊಟ್ಟಾಗ, ಮೈನ್ ಡೋರು ಸೌತ್ ಸೈಡ್ ಮೇಲೆ ಇದ್ದರೂ ಕೂಡ ಅದು ರೈಟ್ ಝೋನ್ ಅಂತ ಹೇಳ್ತೀವಿ, ಅಲ್ಲೇ ಇರಬೇಕು. ಕಾಂಪೌಂಡ್ ವಾಲ್ ಯಾವಾಗಲೂ ಸೌತ್ ಸೈಡಲ್ಲಿ ತಿಕ್ ಮತ್ತು ಟಾಲಾಗಿರಬೇಕು. ನಾರ್ತ್ ಸೈಡ್ನಲ್ಲಿ ಲೋ ಮತ್ತು ಲೈಟಾಗಿ ಮಾಡಿದ್ರೆ ತುಂಬ ಒಳ್ಳೆಯದು. ಆವಾಗ ಸೌತ್ ಸೈಡಿನ ಮನೆಗಳು ಗೋಲ್ಡನ್ ಹೌಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಸೌತ್ ಫೇಸಿಂಗ್ ಮನೆಗಳಿಗೆ ಕೆಲವೊಂದು ವಾಸ್ತು ಪರಿಹಾರಗಳಿವೆ. ಏನು ಅಂತಂದರೆ, ಆ ಮನೆಗಳಲ್ಲಿ ಶಕ್ತಿನ ಈಕ್ವಲ್ ಮಾಡಬೇಕು ಅಂತಂದರೆ ಎಂಟ್ರಿ ಬಳಿ ಹಸಿರು ಗಿಡಗಳು ಮತ್ತು ವಾಸ್ತು ಪಿರಮಿಡ್ ಇರೋದು ತುಂಬ ಒಳ್ಳೆಯದು. ಬಾಗಿಲಿಗೆ ಶ್ರೀಯಂತ್ರ ಅಥವಾ ಓಂ ಚಿಹ್ನೆ ಇರಬಹುದು. ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ. ಒಮ್ಮೆ ಸೈಟ್ ಹುಡುಕ್ತಾ ಇದ್ದಾಗ ಒಂದು ಸೌತ್ ಫೇಸಿಂಗ್ ಮನೆ ಒಂದು ಚೀಪ್ ರೇಟಲ್ಲಿ ಅಂತ ಸಿಕ್ತು. ಆದರೆ ಎಲ್ಲ ಏನಂತ ಹೇಳೋದು ಗೊತ್ತಾ? ಸೌತ್ ಫೇಸಿಂಗ್ ಮನೆ ತೊಗೋಬೇಡ ಕಣೋ, ಸೈಟ್ ತೊಗೊಂಡ್ರೆ ಒಳ್ಳೆ ಪ್ಲ್ಯಾನ್ ಬರಲ್ಲ, ವಾಸ್ತು ಸರಿ ಬರಲ್ಲ, ನೀನು ಉದ್ಧಾರ ಆಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿ ಅವನ್ನ ಡಿಪ್ರಮೋಟ್ ಮಾಡೋದು. ಆದರೆ ವ್ಯಕ್ತಿ ಎದೆಗುದಲಿಲ್ಲ. ಏನು ಮಾಡ್ದ ಆ ವ್ಯಕ್ತಿ? ಇಲ್ಲ, ನಾನು ಅದೇ ಸೈಟ್ ತೊಗೊಂಡು ಒಳ್ಳೆ ಮನೆ ಕಟ್ತೀನಿ ಅಂತೇಳಿ ಒಬ್ಬ ಉತ್ತಮವಾದ ಇಂಜಿನಿಯರ್ನ ಆಯ್ಕೆ ಮಾಡಿಕೊಂಡ. ಆ ಇಂಜಿನಿಯರ್ನ ಆಯ್ಕೆ ಮಾಡಿಕೊಂಡು ಉತ್ತಮವಾದ ಮನೆ ಕಟ್ಟಿದ. ಸೌತ್ ವೆಸ್ಟ್ನಲ್ಲಿ ಬೆಡ್ರೂಮ್ ಇಟ್ಟ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್ ಪ್ರೊವಿಷನ್ಸ್ ಮಾಡ್ದ, ಉತ್ತರಕ್ಕೆ ಒಳ್ಳೆ ವಿಂಡೋಗಳು ಕೊಟ್ಟ, ಪೂರ್ವ ಕೂಡ ವಿಂಡೋ ಇದು ಮಾಡ್ದ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕೊಟ್ಟ. ಎಲ್ಲ ವಾಸ್ತು ಪ್ರಕಾರ ಏನೇನು ಸೆಟ್ ಮಾಡ್ಬೋದು, ಮೇಲಿಂದ ಅಂದರೆ ಒಟ್ಟಿಕಲ್ ಲೈಟ್ಸ್ನ ಹೆಂಗೆ ತರ್ಬೋದು, ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಒಂದು ಉತ್ತಮವಾದ ಮನೆ ಕಟ್ಕೊಂಡ. ಇವತ್ತು ಆ ಮನೆ ಏನಾಗಿದೆ? ಒಂದು ನೆಮ್ಮದಿಯಾಗಿದೆ, ಡೆವಲಪ್ಮೆಂಟ್ಸ್ ತುಂಬ ಆಗಿದೆ. ಅವನನ್ನು ಯಾರ್ಯಾರು ಅಲ್ಲಗಳಿದ್ರೋ ಅವರೆಲ್ಲ ಇವತ್ತು ಮೂಗು ಮೇಲೆ ಬೆರಳಿಟ್ಕೊಂಗೆ ಆಗಿದೆ. ಹಾಗಾಗಿ ಸ್ನೇಹಿತರೆ, ಸೌತ್ ಫೇಸಿಂಗ್ ಮನೆ ಅನ್ನೋದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು.
ಎಮೋಷನಲ್ ಟ್ರೂತ್ ಏನಂತಂದರೆ, ನಿಮ್ಮ ಮನೇನ ನೀವು ಡೈರೆಕ್ಷನ್ಗೆ ಬಿಲ್ಡ್ ಮಾಡ್ತೀರಾ ಅಥವಾ ನಿಮ್ಮ ಜೀವನಕ್ಕೋಸ್ಕರ ಬಿಲ್ಡ್ ಮಾಡ್ತೀರಾ? ಬೈದ ಮೇಲೆ ಮಾಡಿದಂತಹ ಪ್ಲ್ಯಾನು ಎಂದೂ ಕಂಫರ್ಟ್ ಕೊಡಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡೋದಂತಹ ಪ್ಲ್ಯಾನಿಂಗು ಯಾವಾಗಲೂ ನಮಗೆ ನೆಮ್ಮದಿ ಕೊಡುತ್ತೆ. ಸೌತ್ ಫೇಸಿಂಗ್ ಅಂದರೆ ಬ್ಯಾಡ್ ಅನ್ನೋದು ಒಂದು ಹಾಫ್ ನಾಲೆಡ್ಜ್ ಮೈತಿದ್ದಾಗೆ. ವಾಸ್ತು ಅಂತಂದರೆ ಡೈರೆಕ್ಷನ್ ಫಿಯರ್ ಅಲ್ಲ, ಡೈರೆಕ್ಷನ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗೆ ಕಡೆದ ಕೆಲವೊಂದು ಮಾತುಗಳು. ನಾವು ಮೊದಲು ಈಸ್ಟ್ ವೆಸ್ಟ್ ಸೈಡ್ನ ಆಯ್ಕೆ ಮಾಡ್ತೀವಿ. ಕಾರಣ ಏನು? ಅಲ್ಲಿ ಸೂರ್ಯನ ಬೆಳಕಿರುತ್ತೆ, ಜೊತೆಗೆ ಬೆಸ್ಟ್ ಪ್ಲ್ಯಾನ್ ಬರುತ್ತೆ ಅಂತ. ನಾರ್ತ್ ಸೈಡನ್ನು ಆಯ್ಕೆ ಮಾಡೋದು, ಉತ್ತಮವಾದ ಗಾಳಿ ಬರುತ್ತೆ, ಜೊತೆಗೆ ಒಂದು ಗುಡ್ ಪ್ಲ್ಯಾನ್ ಸಿಗುತ್ತೆ ಅಂತ. ನಂತರ ವೆಸ್ಟನ್ನು ಆಯ್ಕೆ ಮಾಡ್ತೀವಿ. ಕಾರಣ ಅಲ್ಲಿ ಸಂಜೆ ಬೆಳಕು ಒಂದು ಉತ್ತಮವಾಗಿರುತ್ತೆ, ಜೊತೆಗೆ ಒಳ್ಳೆ ಪ್ಲ್ಯಾನ್ ಬರುತ್ತೆ ಅನ್ನೋ ಉದ್ದೇಶ. ಆದರೆ ನಮ್ಮೆಲ್ಲರ ಕಡೆ ಆಯ್ಕೆ ಯಾವುದು? ಸೌತ್. ಯಾಕೆಂದರೆ ಅಲ್ಲಿ ಸರಿಯಾದ ಬೆಳಕು ಸಿಗಲ್ಲ, ಗಾಳಿನೂ ಸಿಗಲ್ಲ ಅನ್ನೋದು ನಮ್ಮ ಇದು. ಆದರೆ ನಾವೊಬ್ಬ ಉತ್ತಮವಾದ ಇಂಜಿನಿಯರ್ನ ಆಯ್ಕೆ ಮಾಡಿದಾಗ ಖಂಡಿತ ಒಂದು ಉತ್ತಮವಾದ ಪ್ಲ್ಯಾನನ್ನು ಮಾಡ್ಬೋದು. ಎಷ್ಟೋ ಜನ ಜೀವನ ಯಾಕೆ ಹಾಳಾಗಿದೆ ಅಂತಂದರೆ, ಸೌತ್ ಸೈಡ್ ಸರಿ ಇಲ್ಲ ಅಂತ ಯಾರೋ ಹೇಳಿದಂಥ ಮಾತುಗಳನ್ನೆಲ್ಲ ಕೇಳಿಕೊಂಡು ಕಡಿಮೆ ರೇಟ್ಗೆ ಮಾರ್ಬಿಟ್ಟಿರ್ತಾರೆ. ಎಷ್ಟೋ ಜನ ಯಾರೋ ಸಣ್ಣ ಪುಟ್ಟ ಅತಿಯಾದ ಸ್ನೇಹಿತರ ಸಲಹೆಗಳು ಪಡ್ಕೊಂಡು ಅವರೇ ಕಟ್ಟಕ್ಕೆ ಹೋಗಿ ಮನೆಗಳೆಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಯಾರೂ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಸೌತ್ ಸೈಡು ಕೂಡ ಒಳ್ಳೆ ಸೈಟೇ. ಅಲ್ಲಿ ಉತ್ತಮವಾದ ಇಂಜಿನಿಯರ್ ನಿಮ್ಮ ಕೈ ಸಿಕ್ಕಿದ್ರೆ ಖಂಡಿತವಾಗ್ಲೂ ಉತ್ತಮವಾದ ಮನೆ ನಿಮ್ಮದಾಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ನೀವು ಎಷ್ಟೋ ಮನೆಗಳನ್ನ ನೋಡಿ, ಏನು ಈಸ್ಟ್ ವೆಸ್ಟ್ ತೊಗೊಂಡಿದ್ದಾರೆ ಅಂತಂದರೆ ಉದ್ಧಾರ ಆಗ್ಬಿಟ್ಟಿಲ್ಲ, ನಾರ್ತ್ ತೊಗೊಂಡ ತಕ್ಷಣ ಟಾಪ್ಗೆ ಹೋಗ್ಬಿಟ್ಟಿಲ್ಲ, ಸೌತ್ ತೊಗೊಂಡವರು ತುಂಬ ಹಾಳಾಗ್ಬಿಟ್ಟಿಲ್ಲ. ಎಲ್ಲ ನಮ್ಮ ಹಣೆಬರಹಗಳು ಅಂತ ಹೇಳ್ತೀವಿ. ಒಂದು ಮನೆ ನಿರ್ಮಾಣ ಮಾಡಬೇಕಂದ್ರೆ ನೋಡಿ, ನಮ್ಮದೇ ಭೂಮಿ, ನಮ್ಮದೇ ಜಾಗ. ಅಲ್ಲಿ ಈಸ್ಟು ನಮ್ಮದೇ, ನಾರ್ತು ನಮ್ಮದೇ, ವೆಸ್ಟು ನಮ್ಮದೇ, ಸೌತು ನಮ್ಮದೇ. ಸೌತನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಂದು ಪಾಸಿಟಿವ್ ಎನರ್ಜೀಸ್ ಕಡಿಮೆ ಅನ್ನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಿಟ್ಟರೆ, ಒಬ್ಬ ಉತ್ತಮವಾದ ಇಂಜಿನಿಯರ್ ದೊರಕಿದ್ರೆ ಆ ಸೌತ್ನಲ್ಲಿ ಅದ್ಭುತವಾದ ಮನೆ ಖಂಡಿತ ಬರುತ್ತೆ. ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಎದೆಗೊಂದು ಹೋಗಬಾರ್ದು. ಇಲ್ಲ, ನಾನು ಹತ್ರಲ್ಲ ಒಂದು ಅದ್ಭುತವಾದ ಮನೆ ಮಾಡ್ತೀನಿ, ಬಟ್ ನಾವೇ ಮಾಡೋಕ್ಕೆ ಹೋಗ್ಬಾರ್ದು. ಉತ್ತಮವಾಗಿರೋದನ್ನ ಆಯ್ಕೆ ಮಾಡಿಕೊಂಡು ಉತ್ತಮವಾದನ್ನು ಅವ್ರ ಕಡೆಯಿಂದ ನೀವು ಪಡ್ಕೋಬೇಕು. ನಾವು ಯಾವ ಸೈಟ್ ತೊಗೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ನ ಸಲಹೆ ಪಡ್ಕೊಂಡು ಮನೆ ಕಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜನಗಳನ್ನ ನೀವು ತುಂಬ ಜನ ನೋಡಿದ್ದೀರ, ಒಬ್ಬ ಮೇಸ್ತ್ರಿಗಳಿಟ್ಕೊಂಡು ವಿತೌಟ್ ಪ್ಲ್ಯಾನು ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಈಸ್ಟ್ ಫೇಸಿಂಗ್ ಸೈಟ್ ತೊಗೊಂಡಿದ್ರು, ಅದು ಆರ್ಡಿನರಿ ಮನೆಯಾಗಿದೆ. ಒಬ್ಬ ಉತ್ತಮವಾದ ಇಂಜಿನಿಯರ್ ಸಿಕ್ಕಿ ಅವ್ರ ಕಡೆಯಿಂದ ಪ್ಲ್ಯಾನ್ ಮಾಡಿಸ್ಕೊಂಡಂಥ ಸೌತ್ ಫೇಸಿಂಗ್ ಮನೆಗಳು ಟಾಪ್ ಆದಂಥ ಮನೆಗಳನ್ನು ನೀವು ನೋಡಿದ್ದೀರ. ಸೈಟ್ ಬಗ್ಗೆ, ಫೇಸಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡೋಕೆ ಹೋಗಬೇಡಿ. ಸಾಧ್ಯವಾದಷ್ಟು ಉತ್ತಮವಾದ ಇಂಜಿನಿಯರ್ ತೊಗೊಂಡು ಒಳ್ಳೆ ಮನೆ ಪಡ್ಕೊಳ್ಳಿ. ಹಾಗಾಗಿ ಯಾವಾಗಲೂ ಅಷ್ಟೇ ಒಬ್ಬ ಇಂಜಿನಿಯರ್ಸ್ನ ಸಲಹೆ ನಿಮ್ಮ ಜೊತೆ ಯಾವಾಗಲೂ ಖಂಡಿತ ಇರಲಿ ಅಂತ ಹೇಳೋದು ನನ್ನ ಮಾತು. ಸ್ನೇಹಿತರೆ, ಸೌತ್ ಫೇಸಿಂಗ್ ಮನೆ ಬ್ಯಾಡ್ ಅನ್ನೋದು ಸುಳ್ಳ? ಇದರ ಸರಿ ತಪ್ಪುಗಳು ಯಾವ್ಯಾವು, ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ನಿಮ್ಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ಮನೆ ನಿಮ್ಮದು, ಸಲಹೆ ನಮ್ಮದು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇದರಲ್ಲಿ ಉತ್ತಮವಾದ ಮಾಹಿತಿ ಇದೆ. ಇದನ್ನು ನಮ್ಮ ಎಲ್ಲ ಇಂಜಿನಿಯರ್ಸ್ಗಳು ಒಂದೊಂದು ಟಿಪ್ಸ್ಗಳು ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಇಂಜಿನಿಯರ್ಸ್ಗೆ ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಆಸೆ. ಹಾಗಾಗಿ ಈ ವಿಡಿಯೋ ನೋಡಿ, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ವಿಷಯ ಬಗ್ಗೆ ನಿಮಗೆ ಕವರ್ ಮಾಡಬೇಕು ಅನ್ನೋದನ್ನು ನಿಮ್ಮ ಅನಿಸಿಕೆಗಳ ಮುಖಾಂತರ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ವನಾಚೇತನ್ ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.